ಗುಂಡಾಪುರದ ಇತಿಹಾಸ ಪ್ರಸಿದ್ಧ ಬೆಟ್ಟದರಸಮ್ಮ ದೊಡ್ಡ ಜಾತ್ರೆ ಸಂಪನ್ನ. ಅಪಾರ ಭಕ್ತರಿಂದ ವಿಶೇಷ ಪೂಜೆಯ ದರ್ಶನ. ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಬೆಟ್ಟದರಸಮ್ಮನ ದೊಡ್ಡ ಜಾತ್ರೆ ಮಂಗಳವಾರ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸಂಪನ್ನಗೊಂಡಿತು. ಕಳೆದ ಮಾರ್ಚ್ 4ರಿಂದ ಆರಂಭಗೊಂಡ ಗುಂಡಾಪುರದ ಬೆಟ್ಟದರಸಮ್ಮ ದೊಡ್ಡ ಜಾತ್ರಾ ಮಹೋತ್ಸವವು ದಿನನಿತ್ಯ ಪೂಜಾ ಕಾರ್ಯಕ್ರಮಗಳು ನಡೆದುಕೊಂಡು ಬಂದವು. ಮಂಗಳವಾರ ದೊಡ್ಡ ಜಾತ್ರೆಗೆ ವಿವಿಧ ಜಿಲ್ಲೆಗಳಿಂದ ಹಾಗೂ ರಾಜ್ಯದ ಹಲವೆಡೆಯಿಂದ ಬಂದ ಲಕ್ಷಾಂತರ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಮಂಗಳವಾರ ಸಾಯಂಕಾಲ ಗ್ರಾಮದ ಮಧ್ಯಭಾಗದಲ್ಲಿರುವ ಕರಗದ ಮನೆಯಲ್ಲಿ ದೇವರ ಕರಗಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವರ ಗುಡ್ಡರು ಹೆಬ್ಬಾರೆಯನ್ನು ಹೊತ್ತು ಗ್ರಾಮದ ಮನೆಗಳಿಗೆ ಹೋದಾಗ ಗೃಹಿಣಿಯರು ಹೆಬ್ಬಾರೆಗೆ ಪೂಜೆ ಸಲ್ಲಿಸಿ ಅಚ್ಚಂತ ನೀಡುವುದು ವಾಡಿಕೆ. ಅದನ್ನು ಪಡೆದ ದೇವರ ಗುಡ್ಡರು ಮತ್ತೆ ದೇವಸ್ಥಾನಕ್ಕೆ ಹೆಬ್ಬಾರೆಯನ್ನು ಹೊತ್ತು ಬರುತ್ತಾರೆ. ದೇವಿಗೆ ಪರದೇಶಿ ಕುಣಿತ ಎಂದರೆ ಬಹು ಅಚ್ಚುಮೆಚ್ಚು. ಬಾಳೆಹೊನ್ನಿಗ ಗ್ರಾಮಸ್ಥರು ಹರಿದ ಬಟ್ಟೆಗಳನ್ನು ತೊಟ್ಟು ಗೋಣಿ ಚೀಲದಿಂದ ಬಟ್ಟೆಗಳನ್ನು ಮಾಡಿಕೊಂಡು ಕರಡಿ, ಹುಲಿ, ಹೆಣ್ಣಿನ ವೇಷಗಳನ್ನು ತೊಟ್ಟು ತೆಂಗಿನ ಮೊಟ್ಟೆಯಿಂದ ತಯಾರಿಸಿದ ಬಂದೂಕನ್ನು ಹಿಡಿದು ಜೊತೆಯಲ್ಲಿ ಬೇವಿನ ಸೊಪ್ಪನ್ನು ಹಿಡಿದುಕೊಂಡು ಕುಡಿದು ಕುಪ್ಪಳಿಸಿಕೊಂಡು ದೇವಸ್ಥಾನದ ಹತ್ತಿರ ಬಂದಾಗ ಅರ್ಚಕರು ಅವರಿಗೆ ತೀರ್ಥ ಹಾಕಿ ಬರಮಾಡಿಕೊಳ್ಳುತ್ತಾರೆ. ನಂತರ ಬೆಟ್ಟದರಸಮ್ಮನ ದೇವರ ಕರಗವನ್ನು ಹೊತ್ತ ಅರ್ಚಕರಾದ ವೀರಭದ್ರಪ್ಪ ಮಡಿವಾಳ ಹಾಸಿದ ಮಡಿಯ ಮೇಲೆ ನಡೆಯುವಾಗ ಜೊತೆಯಲ್ಲಿ ಕಳಸ ಹೊತ್ತ ಮುತ್ತೈದೆಯರು, ಹರಕೆ ಹೊತ್ತುಕೊಂಡಿದ್ದ ಬಾಯಿ ಬಿಗದವರು ಬೇವಿನ ಸೊಪ್ಪು, ಗಂಧದ ಕಡ್ಡಿ ಹಿಡಿದು ದೇವರ ಜೊತೆಯಲ್ಲಿ 3 ಬಸಪ್ಪುಗಳ ನಡುವೆ ಬೆಟ್ಟದ ತಪ್ಪಲಿರುವ ಬೆಟ್ಟದರಸಮ್ಮನ ಸನ್ನಿಧಿಗೆ ಕರಗವನ್ನು ಹೊತ್ತು ಮೆರವಣಿಗೆಯಲ್ಲಿ ಅಪಾರ ಭಕ್ತರುಗಳ ನಡುವೆ ಸಂಜೆ 6 ಗಂಟೆಯ ನಂತರ ದೇವಸ್ಥಾನ ತಲುಪಿತು. ಅಲ್ಲಿ ಮತ್ತೆ ಪೂಜೆ ಪುರಸ್ಕಾರಗಳು ನಡೆದ ನಂತರ ಅದೇ ದಿನ ರಾತ್ರಿ ಕರಗವನ್ನು ಹೊತ್ತು ಗ್ರಾಮದ ಕರಗದ ಮನೆಗೆ ದೇವರ ಕರಗವನ್ನು ತರುವಾಗ ಮುತ್ತೈದೆಯರು ತಂಬಿಟ್ಟಿನ ಆರತಿ ಎತ್ತಿ ಪೂಜೆ ಸಲ್ಲಿಸಿದ ಮೇಲೆ ದೇವರು ಕರಗದ ಮನೆಗೆ ಕರಗವನ್ನು ಕೊಂಡೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಭಕ್ತರು ಭಜನಾ ಸೇವೆ ಹಾಗೂ ತಮ್ಮ ದನಕರುಗಳು ಹಿಡಿದುಕೊಂಡು ಬಂದು ಊರ್ಜಿ ಆಡಿಸುವ ಕಾರ್ಯಕ್ರಮಗಳು ಬಹು ಸೊಗಸಾಗಿ ನಡೆದವು. ಗುಂಡಾಪುರ, ಕೆಂಪೈನದೊಡ್ಡಿ, ಹಲಗೂರು, ನಂದಿಪುರ, ಬಸಾಪುರ, ದಳವೈಕೊಡಳ್ಳಿ, ದೇವರಹಳ್ಳಿ, ಬಾಳೆಹೊನ್ನಿಗ, ಅಗದೂರು, ಬಸವನಹಳ್ಳಿ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ದೊಡ್ಡ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಶ್ರೀ ನರೇಂದ್ರ ಸ್ವಾಮಿ ಆಗಮಿಸಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅರ್ಚಕರಾದ ವೀರತ್ತಪ್ಪ ಮಾತನಾಡಿ, ನಮ್ಮ ಗ್ರಾಮದ ದೇವತೆಯಾದ ಬೆಟ್ಟದರಸಮ್ಮನ ಜಾತ್ರಾ ಮಹೋತ್ಸವ ಅಂಗವಾಗಿ 1 ವಾರಗಳ ಕಾಲ ನಡೆದ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಬಂದು ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಪುನೀತರಾಗಿದ್ದಾರೆ. ದೊಡ್ಡ ಜಾತ್ರೆಯು ಮಂಗಳವಾರ ಸಾಯಂಕಾಲ ಕರಗದ ಮನೆಯಿಂದ ದೇವರು ಮೂಲ ಸನ್ನಿಧಿಗೆ ದೇವರ ಕರಗವನ್ನು ತರಲಾಯಿತು. ಗುಂಡಾಪುರ ಸೇರಿದಂತೆ 9 ಹಳ್ಳಿಗಳ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ತಾಲೂಕು ಆಡಳಿತದಿಂದ ಎಲ್ಲ ಸಹಕಾರ ನೀಡಿದ್ದಾರೆಂದು ಅವರು ತಿಳಿಸಿದರು. ವಿಶೇಷ ವರದಿ HN ಪ್ರಸಾದ್, ಹಲಗೂರು. ಆರಾಧ್ಯ ದೇವಿ ಅಂತ ಹೆಸರು ಪಡೆದಿರುವಂಥ ಶ್ರೀ ಬೆಟ್ಟದರಸಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವದ ದೊಡ್ಡ ಜಾತ್ರೆ ಇವತ್ತು. ಕಷ್ಟ ಕಾರ್ಪಣ್ಯಗಳು ಎಲ್ಲ ದೂರ ಆಗಲಿ, ಅವರ ಇಷ್ಟಾರ್ಥಗಳು ನೆರವೇರಲಿ ಅಂತ ಎಲ್ಲ ಅರ್ಕೆ ಹೊತ್ತು ಮಹಿಳೆಯರು ಬಾಯಿಗೆ ಚಿತ್ರಿಸ್ಕೊಂಡಿದ್ದಾರೆ, ಬೇಲೆ ಬಂಡಿ ಕಟ್ಟಿದ್ದಾರೆ. ಮತ್ತು ಮುಂದಿನ ಸಭೆ ಹಸುಗಳಿಂದ ಬರುವಂಥ ತೊಂದರೆಗಳೆಲ್ಲ ನಿವಾರಣೆ ಆಗಲಿ ಅಂತ 10 ಹಳ್ಳಿಗಳಿಂದ ಅರ್ಕೆ ಮಾಡ್ಕೊಂಡಿರುವಂಥ ಹಸುಗಳೆಲ್ಲ ಮುಂದಿನ ಸೇವೆ ಮಾಡಿಸುವ ಮುಖಾಂತರ ಇವತ್ತು ಇಲ್ಲಿ ತಾಯಿ ಮುಂದ್ಗಡೆ ಎಲ್ಲ ಬಂದಿದ್ದಾರೆ. ಮತ್ತು 3 ಗಂಟೆ ಸಮಯದಲ್ಲಿ ಕರಗದ ದೇವಾಲಯದಿಂದ ಮೂಲ ದೇವಾಲಯಕ್ಕೆ ಬೆಟ್ಟದರಸಮ್ಮನವರು ಹೊರಟು ಸುಮಾರು ಬಾಳೆಹೊನ್ನಿಗ ಗ್ರಾಮಸ್ಥರು, 9 ಹಳ್ಳಿ ಗ್ರಾಮಸ್ಥರು, ಮತ್ತು ಪೊಲೀಸ್ ಸಿಬ್ಬಂದಿಯವರು, ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಎಲ್ಲರ ಸಹಕಾರದೊಂದಿಗೆ ಇವತ್ತು ಸುಲಲಿತವಾಗಿ ಶಾಂತಿಯುತವಾಗಿ ಬೆಟ್ಟದರಸಮ್ಮನವರ ಮೂಲ ಸನ್ನಿಧಿಯನ್ನು ಸೇರಿ ಇವತ್ತು ಸಾವಿರಾರು ಜನ ದರ್ಶನವನ್ನು ಪಡೆಯೋಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನೂ ರಾತ್ರಿಯೆಲ್ಲ ಉತ್ಸವ ಇರ್ತದೆ. ಇನ್ನೂ ರಾತ್ರಿ 3 ಗಂಟೆವರೆಗೆ ಉತ್ಸವಗಳು ನಡೀತವೆ. ಇನ್ನೂ 16,000 ಜನ ಇನ್ನು ಬಂದು ರಾತ್ರಿಯೆಲ್ಲ ದರ್ಶನ ಪಡೆಯುತ್ತಾರೆ. ಮತ್ತು ನಾಳೆ ಸಾಯಂಕಾಲ ಕೊಂಡ ಮಹೋತ್ಸವ ಇರ್ತದೆ. ಕೊಂಡ ಇಲ್ಲೇ ಮತ್ತೆ ಇದೇ ಸ್ಥಳದಲ್ಲಿ ಬಂದು ಅಮ್ಮನವರು ಕೊಂಡ ಮಡಿ ಮೇಲೆ ಕೊಂಡಾಗ ತಮ್ಮ ಭಕ್ತರುಗಳು ಬರುವಂಥ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಆಗಲಿ ಅಂತ ಆಶೀರ್ವದಿಸಿ ಅವರು ಮಡಿ ಮೇಲೆ ಕೊಂಡಾದ ದೇವಸ್ಥಾನಕ್ಕೆ ಸೇರ್ತಾರೆ.